ಹೇಗಿರುತ್ತೆ ಇವತ್ತಿನ ಈವ್ನಿಂಗ್. ಈಗ ಸ್ವಲ್ಪ ಹುಳಿ ಬಂದರೆ ಎಲ್ಲ ಗೊತ್ತಿರುತ್ತೆ. ಗ್ರಾಮ ದೇವತೆ ಫೋನನ್ನೇ ನೋಡ್ತಾ ಇದ್ದೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಹೆಲ್ತಿ ಶೆಫ್. ಇವತ್ತು ನಾನು ಆಚೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಟೆಂಪಲ್ಗೆ ಬಂದಿದ್ದೀವಿ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ನಂಜನಗೂಡು ಟೆಂಪಲ್ಗೆ ದರ್ಶನ ಮಾಡೋಕ್ಕೆ ಅಂತ. ಸೊ ಹೇಗಿರುತ್ತೆ ಇವತ್ತಿನ ಈವ್ನಿಂಗ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಕಮ್ ಅಲಾಂಗ್. ಈಗ ಫಸ್ಟು ನಾವು ಆ್ಯಕ್ಚುಲಿ ಟೆಂಪಲ್ಗೆ ಬಂದ್ವಿ, ಬಟ್ ಮನೆಯಿಂದ ಹಾಗೆ ಸಡನ್ನಾಗಿ ಹೊರಟ್ಬಿಟ್ಟಿದ್ದರಿಂದ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ, ಯಾವ ಹೋಟೆಲ್ ಇಲ್ಲಿ ತುಂಬ ಫೇಮಸ್ ಅಂತ ಹೇಳಿದ್ದಾರೆ. ಸೊ ನಾವು ಮೊದಲು ಬಂದು ಟ್ರೈ ಮಾಡಿದ್ದೀವಿ, ಬಟ್ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಅಲ್ಲಿ ಏನೇನು ಸಿಗತ್ತೆ, ಏನು ಸ್ಪೆಷಲ್ ಅಂತ. ಸೊ ಒಂದು ಹಳೆ ಹೋಟೆಲ್, ತುಂಬ ಹಳೇದು, ಮುಂಚೆಯಿಂದ ಇರೋದು. ಸೊ ನೋಡೋಣ ಬನ್ನಿ. ಇಂಡಿಪೆಂಡೆನ್ಸ್ ಡೇ ವೈಬ್ಸ್ ಇನ್ ನಂಜನಗೂಡು ಮಾರ್ಕೆಟ್ ನೋಡಿ ಗೈಸ್, ಎಷ್ಟು ಪ್ರೌಡ್ ಫೀಲ್ ಆಗತ್ತಲ್ಲ. ಸೊ ಇದು ಹೋಟೆಲು ಶಿವಲಿಂಗ ಕೆಫೆ ಅಂತ, ತುಂಬ ಹಳೇದಿದ್ದು. ಚಿನ್ನವಾರ ಕಟ್ಟೆ ಬೀದಿ ಅಂತ ಇದೆ ರೋಡ್ ಹೆಸರು. ದೋಸೆ ತಿಂದ್ಕೊಂಡು ಕಳ್ಳೆಪುರಿ ತಗೊಂಡು ಮನೆಗೆ ಹೊರಟಿದ್ದೀವಿ ದೇವಸ್ಥಾನದ ಹತ್ರ. ಹೆಂಗಿತ್ತು? ನೀವು ಚಪಾತಿ ತಗೊಂಡ್ರಲ್ಲ, ಚೆನ್ನಾಗಿತ್ತು, ಟ್ರೈ ಮಾಡಿ. ಇಲ್ಲೆಲ್ಲ ಚಪಾತಿ ಅಂತ ಹೇಳಿದ್ರೆ ಅವರು ಮೈದಾ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ ಗೈಸ್. ಇವ್ರ ಹತ್ರ ಒಳ್ಳೊಳ್ಳೆ ಟ್ರಿಕ್ಸ್ ಇದೆ. ಈ ದೋಸೆ ಹಿಟ್ಟು ಸ್ವಲ್ಪ ಹುಳಿ ಬಂದರೆ ಅದಕ್ಕೆ ಸಕ್ಕರೆ ಬೆರೆಸ್ಬಿಡ್ತಾರೆ. ಅದು ಹುಳಿ ಗೊತ್ತಾಗಲ್ಲ, ಸ್ವೀಟು ಹುಳಿ ಬ್ಯಾಲೆನ್ಸ್ ಆಗೋಗುತ್ತೆ. ಹಳ್ಳಿಯವರಲ್ವಾ, ಅವರಿಗೆಲ್ಲ ಗೊತ್ತಿರುತ್ತೆ. ಸೊ ಈಗ ಟೆಂಪಲ್ಗೆ ಹೋಗೋಣ, ದರ್ಶನ ಮಾಡೋಣ ಬನ್ನಿ. ಸೊ ಇದು ನಂಜನಗೂಡ್ದು ಗ್ರಾಮ ದೇವತೆ. ಯೂಶ್ವಲಿ ಇಲ್ಲಿಗೆ ಬಂದಾಗ ನಾವಿಲ್ಲಿ ದೇವಿಗೂ ಕೈ ಮುಗಿದ್ಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗ್ತೀವಿ. ಇಲ್ಲ ಅಂತಂದರೆ ಅಲ್ಲಿ ದರ್ಶನ ಮಾಡಿಬಿಟ್ಟು ಇಲ್ಲಿ ದೇವಿಗೆ ಕೈ ಮುಗಿಯೋಕ್ಕೆ ಬರ್ತೀವಿ. ಒಟ್ಟಿನಲ್ಲಿ ಇಲ್ಲಿಗೊಂದ್ಸಲ ವಿಸಿಟ್ ಮಾಡ್ತೀವಿ ಇಲ್ಲಿ ಬಂದಾಗ. ಇವಾಗ ದರ್ಶನ ಮಾಡೋಣ. ಇದು ಗರ್ಭಗುಡಿ ಮುಂದೆ ದೀಪನ ಯಾವಾಗಲೂ ಈ ಥರ ಹಚ್ಚಿ ಇಟ್ಟಿರ್ತಾರೆ. ಏನೋ ಒಂಥರ ಪವರ್ಫುಲ್ ಫೀಲ್ ಆಗುತ್ತೆ ಗೈಸ್ ಇದನ್ನು ನೋಡಿದ್ರೆ. ನೀವು ಯಾವತ್ತಾದರೂ ಇಲ್ಲಿ ಬಂದಿದ್ದೀರಾ? ಇದನ್ನು ನೋಡಿದರೆ ಕಾಮೆಂಟ್ ಮಾಡಿ. ಗ್ರಾಮ ದೇವತೆ ದರ್ಶನ ಮಾಡಿಕೊಂಡು ಈಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಕಾರಲ್ಲಿ ಬರಬೇಕಾದ್ರೆ ನಾನು ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ರೆಸಿಪಿದು. ಅದ್ರದ್ದು ಸ್ಟೋರಿ ಹಾಕ್ತಾಯಿದ್ದೆ ಇನ್ಸ್ಟಾಗ್ರಾಮಿಗೆ. ಸೊ ಕಾರ್ ಓಡ್ತಾ ಇರಬೇಕಾದ್ರೆ ಹೀಗೆ ಬಗ್ಬಿಟ್ಟು ಈ ಥರ ಮೊಬೈಲ್ ನೋಡ್ತಾ ಇದ್ದರೆ ಒಂಥರ ತಲೆ ಸುತ್ತದಂಗೆ ಆಗುತ್ತೆ. ನನಗೆ ಅದು ಧ್ಯಾನನೇ ಇಲ್ಲ. ನಾನು ಫುಲ್ ಒಂದು 10-20 ಮಿನಿಟ್ಸ್ ತನಕ ಸ್ಟೋರಿ ಅಪ್ಲೋಡ್ ಮಾಡಿಕೊಂಡು ಫೋನನ್ನೇ ನೋಡ್ತಾ ಇದ್ದೆ. ಸೊ ಇವಾಗ ಕಾರಿಂದ ಇಳಿದ್ಮೇಲೆ ತಲೆಯೆಲ್ಲ ಗುಯ್ ಅಂತ ಇದೆ. ಅದು ಇಳಿದ ತಕ್ಷಣ ಸರಿನೂ ಹೋಗೋದಿಲ್ಲ. ಒಂದು 20 ಮಿನಿಟ್ಸ್ ಆದರೂ ತಗೊಳುತ್ತೆ. ಈಗ ನಾವು ಇಳಿದು ಹೋಗಿ ಸ್ವಲ್ಪ ದೋಸೆ ಎಲ್ಲ ತಿನ್ಕೊಂಡು ಬರ್ತಾಯಿದ್ದೀವಿ. ಸ್ಟಿಲ್ ನಾನಿನ್ನೂ ಅದೇ ಡೆಲಿಮಾದಲ್ಲೇ ಇದ್ದೀನಿ. ನನಗದು ತಲೆ ಅಂತ ತಲೆ ಸುತ್ತದಂಗೆ ಏನೋ ಒಂಥರ ಹಿಂಸೆ ಅನಿಸುತ್ತೆ. ನಿಮಗೂ ಹಾಗೆ ಅನಿಸುತ್ತಾ, ಅಥವಾ ನನಗೊಬ್ಳಿಗೆ ಈ ಥರನ ಗೊತ್ತಿಲ್ಲ. ಯಾರಿಗಾದ್ರೂ ಆ ಥರ ಅನಿಸುತ್ತೆ, ನನ್ನ ಜೊತೆ ರಿಲೇಟ್ ಮಾಡ್ತೀರಾ ಅಂದರೆ ನನಗೆ ತಿಳಿಸಿ. ಈಗ ಒಂಥರ ಪ್ಲೆಸೆಂಟಾಗಿದೆ ಗೈಸ್ ವೆದರು ಟೆಂಪಲ್ ಹತ್ರ. ಸಿ ಇಟ್ಸ್ ಸೋ ಬ್ಯೂಟಿಫುಲ್ ಅಲ್ಲ. ಸೊ ಯಾರಿಗಾದ್ರೂ ಗೊತ್ತಿಲ್ಲದೆ ನಾನು ಹೇಳೇ ಇಲ್ಲ. ನಂಜನಗೂಡು ಬಂದು ನಮ್ಮ ಮನೆ ದೇವರು. ಸೊ ಮಂತ್ಲಿ ಒನ್ಸ್ ವಿಸಿಟ್ ಮಾಡ್ತಾನೆ ಇರ್ತೀವಿ. ಸೊ ಈ ಮಂತಿಂದು 2 days ದಟ್ ಡೇ ದರ್ಶನ ಮಾಡೋಣ ಬನ್ನಿ.
ಈಗ ಟೈಮ್ ಆಲ್ಮೋಸ್ಟ್ 9 o'clock ಆಗಿದೆ. ದರ್ಶನ ಮುಗಿಸ್ಕೊಂಡು ಬಂದ್ವಿ, ಪ್ರಸಾದನೂ ಸ್ವೀಕರಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ವಾಪಸ್ ಹೋಗ್ತಾ ವೆಂಕಟೇಶ್ವರ ದೇವಸ್ಥಾನ ಕೈ ಮುಗಿದ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನು. ಇನ್ನು ಹೇಗಾಗುತ್ತೆ ಏನೂ ಗೊತ್ತಿಲ್ಲ. ನಮ್ಮ ಮನೇಲಿ ಪ್ಲ್ಯಾನ್ ಮಾಡಿರೋ ಥರ ಎಲ್ಲ ಏನೂ ಆಗೋದಿಲ್ಲ. ಎಲ್ಲ ದಿಢೀರಾಗಿ ಡಿಸೈಡ್ ಮಾಡ್ತಾರೆ, ದಿಢೀರಾಗಿ ಕ್ಯಾನ್ಸಲೂ ಮಾಡಿಬಿಡ್ತಾರೆ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಸೊ ಮೈಸೂರು ಬೆಂಗಳೂರು ಅವ್ರಿಗೆ ನಂಜನಗೂಡು ಬಗ್ಗೆ ಗೊತ್ತೇ ಇರುತ್ತೆ. ನಂಜನಗೂಡನ್ನ ದಕ್ಷಿಣ ಕಾಶಿ ಅಂತ ಕರೀತಾರೆ. ಇಲ್ಲಿ ಏನು ಒಂದು ವಿಶೇಷ ಅಂತ ಹೇಳಿದ್ರೆ, ಟೆಂಪಲ್ ಒಳಗಡೆ ನೀವು ಯಾರಾದರೂ ವಿಸಿಟ್ ಮಾಡಿದ್ದೀರಾ ಅಂತ ಅಂದರೆ, ಪಾರ್ವತಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸಣ್ಣ ವಿಂಡೋಯಿಂದ ಇದು ಬಿಲ್ಪತ್ರೆದು ಮರ ಕಾಣಿಸುತ್ತೆ. ಅದನ್ನು ನೋಡಿ ಎಲ್ಲರೂ ಕೈ ಮುಗಿತಾರೆ. ಯಾಕೆ ಅಂತ ಹೇಳಿದ್ರೆ ಆ ಮರಕ್ಕೆ ಎಲ್ಲಿ ಬೇರಿದೆ ಅಂತ ಗೊತ್ತಿಲ್ಲ. ಇವತ್ತಿನ ತನಕನೂ ಇಷ್ಟು ವರ್ಷದಲ್ಲಿ ಅಲ್ಲಿ ಎಲ್ಲೂ ಅದ್ರದ್ದು ಬೇರ್ ಅಥವಾ ಬುಡಾನ ಹುಡುಕೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಪವಿತ್ರವಾಗಿರೋದು ಅಂತ ಇಲ್ಲಿ ಪೂಜೆ ಮಾಡ್ತಾರೆ. ಸೊ ಅದು ನಮ್ಮ ಈ ಟೆಂಪಲ್ದು ಒಂದು ಸ್ಪೆಷಾಲಿಟಿ ಅಲ್ವೇನ್ರಿ? ನಿಮ್ಗೇನಾದರೂ ಗೊತ್ತಿದ್ರೆ ತಿಳಿಸಿ ನಮ್ಮ ನಂಜನಗೂಡು ಬಗ್ಗೆ. ನಾವು ನಮ್ಮ ತಾತನ ಕಾಲದಿಂದ ಬರ್ತಾ ಇದ್ದೀವಿ. ಅವರು ಎಷ್ಟು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ರು, ನಮಗೂ ಅದೇ ಭಕ್ತಿನ ನಮಗೆ ಕರುಣಿಸಿದ್ದಾರೆ. ಸೊ ಆಗಾಗ ಈ ಥರ ಈವ್ನಿಂಗ್ಸ್ ಬಂದು ದರ್ಶನ ಮಾಡಿ ದೇವರಲ್ಲಿ ಎಲ್ಲ ಪ್ರಾರ್ಥನೆ ಮಾಡಿ ಮನಕುಲ ಎಲ್ಲ ಚೆನ್ನಾಗಿರಲಿ ಅಂತ ಪ್ರಾರ್ಥಿಸಿ ಪ್ರಸಾದ ಸ್ವೀಕರಿಸಿ ಈಗ ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ನಾವು ನಂಜನಗೂಡಿಗೆ ಇಷ್ಟು ತುಂಬ ವರ್ಷದಿಂದ ಬರ್ತಾಯಿದ್ದೀವಿ, ಬಂದು ಕೈ ಮುಗಿದು ಎಲ್ಲ ಮಾಡ್ತೀವಿ. ಬಟ್ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇರೋದ್ರಿಂದ ಕೆಲವೊಂದು ಡೀಟೇಲಿಂಗ್ಸ್ನ ಶೂಟ್ ಮಾಡಿದ್ದೀನಿ. ಅದು ಅಷ್ಟೊಂದು ಡೀಟೇಲ್ ಆಗಿ ನಾನು ನೋಡಿರಲಿಲ್ಲ ಟೆಂಪಲ್ನ ಮತ್ತು ಅಲ್ಲಿ ಆರ್ಕಿಟೆಕ್ಚರ್ ಎಲ್ಲ. ಸೊ ನಾನು ಇವಾಗ ಈ ಕ್ಲಿಪ್ಪಿಂಗ್ ಮುಂಚೆ ಅದನ್ನೆಲ್ಲ ಆಲ್ರೆಡಿ ಆ್ಯಡ್ ಮಾಡಿರ್ತೀನಿ, ನೀವು ನೋಡಿರ್ತೀರ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಯಾರಾದರೂ ಇನ್ನೂ ನಂಜನಗೂಡನ್ನ ವಿಸಿಟ್ ಮಾಡಿಲ್ಲ ಅಂದರೆ, ಆಬ್ವಿಯಸ್ಲಿ ಮೈಸೂರು ಬೆಂಗಳೂರು ಅವರೆಲ್ಲ ಮಾಡಿರ್ತೀರ. ಬೇರೆ ಸ್ಟೇಟಿಂದ ಯಾರಾದರೂ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಮೈಸೂರಿಗೆ ಬಂದರೆ ಮಿಸ್ ಮಾಡ್ಕೋಬೇಡಿ, ಒಂದ್ಸಲ ವಿಸಿಟ್ ಮಾಡಿ ಅಲ್ವಾ? ಎಸ್, ಬನ್ನಿ. ಯಾವ ಮೊಟ್ಟೆ ಇದು? ಯಾವ ಮೊಟ್ಟೆ ಇದು? ಕೊಚ್ಚು ಮೊಟ್ಟೆ ಬೇಕು ಬೇಕು 2 kg ಕೊಡಿ. ಟೈಮ್ 9:45 ಆಗಿದೆ. ಈಗ ಮನೆಗೆ ರೀಚ್ ಆದ್ವಿ. ಸ್ವಲ್ಪ ಲೇಟ್ ಆಗೋಯಿತು. ಅಲ್ಲಿ ಟೆಂಪಲಲ್ಲಿ ನಾವು ಹೊರಟಿದ್ದೇ ಲೇಟ್ ಆಗಿತ್ತು.
ಹಾಗಾಗಿ ನಾನು ಮತ್ತೊಂದು ಸ್ಟೋರಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ. ಅಲ್ಲಿ ನಂಜನಗೂಡಲ್ಲಿ ಪಾರ್ವತಿ ದೇವಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಪಚ್ಚೆ ಲಿಂಗ ಅಂತ ಒಂದು ಲಿಂಗನ ಸ್ಥಾಪನೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಅವ್ರಿಗೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಅದು ಏನಂತ ಹೇಳಿದ್ರೆ, ಟಿಪ್ಪು ಸುಲ್ತಾನ್ ಅವರು ಆಸ್ಥಾನದಲ್ಲಿ ಅವ್ರಿಗೆ ತುಂಬ ಇಷ್ಟವಾಗಿರೋಂಥ ಒಂದು ಆನೆ ಇತ್ತು. ಅದಕ್ಕೆ ಕಣ್ಣಿಗೆ ಏನೋ ಹುಷಾರಿಲ್ಲದೆ ಇರೋ ಥರ ಆಗಿಬಿಟ್ಟು ಆನೆ ತೀರ್ಕೊಂಡ್ಬಿಡುತ್ತೆ ಅಂತ ಅವ್ರು ರಾಜ ವೈದ್ಯರೇ ಹೇಳಿರ್ತಾರಂತೆ. ಸೊ ಅವರು ಅವಾಗ ಯಾರೂ ತಿಳಿಸಿದ್ದಕ್ಕೆ ಟಿಪ್ಪು ಸುಲ್ತಾನ್ ಅವರು ನಂಜನಗೂಡಲ್ಲಿರುವಂಥ ದೇವರಿಗೆ ಹರಿಸ್ಕೋತಾರೆ, ಶ್ರೀಕಂಠೇಶ್ವರನಿಗೆ. ಅವ್ರು ಹರಿಸ್ಕೊಂಡು ಸ್ವಲ್ಪ ದಿನಕ್ಕೇ ಆ ಆನೆ ವಾಸಿಯಾಗಿ ಎದ್ದು ಆರಾಮಾಗಿ ಓಡಾಡೋಕ್ಕೆ ಶುರು ಆಗುತ್ತಂತೆ. ಸೊ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಆಗಿ ಅವರು ಆ ಪಚ್ಚೆ ಲಿಂಗನ ಅಲ್ಲಿ ಸ್ಥಾಪನೆ ಮಾಡಿಸಿರ್ತಾರೆ. ಅದಕ್ಕೆ ಹೆಸರು ಹಕೀಮ್ ನಂಜುಂಡ ಅಂತಲೂ ಹೆಸರು ಕೊಟ್ಟಿರ್ತಾರೆ. ಹಕೀಮ್ ಅಂತ ಅಂದರೆ ಉರ್ದು ಲ್ಯಾಂಗ್ವೇಜಲ್ಲಿ ವೈದ್ಯ ಅಂತ. ಸೊ ಅವರು ಅಲ್ಲಿ ಅದನ್ನು ಸ್ಥಾಪನೆ ಮಾಡಿಸಿರೋದು. ಸೊ ಹಕೀಮ್ ನಂಜುಂಡ ಅಂದರೆ ವೈದ್ಯ ನಂಜುಂಡ ಅಂತ ಹೆಸರು ಕೊಟ್ಟಿರೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಇದನ್ನು ನಮ್ಮ ಅಜ್ಜಿ ಹೇಳಿದರು ನನಗೆ ಈ ಸ್ಟೋರಿನ. ಒಂದು ಸಲ ನಾವು ಚಿಕ್ಕವರಿರಬೇಕಾದ್ರೆ ನಾನು ಪ್ರತಿ ಸಲ ಅಲ್ಲಿ ಟೆಂಪಲ್ಗೆ ಹೋಗಬೇಕಾದ್ರೆ ಅದನ್ನು ನೋಡಬೇಕಾದ್ರೆ ಅವ್ರು ಹೇಳಿದಷ್ಟು ಸ್ಟೋರಿ ಅದೇನು ಗೊತ್ತಿಲ್ಲ, ಒಂಥರ ರೀಕಾಲ್ ಆದಂಗೆ ಆಗುತ್ತೆ. ನನಗೇನೋ ಚೆನ್ನಾಗಿ ಅನಿಸುತ್ತೆ ಅದನ್ನು ನೋಡಿದಾಗ. ಸೊ ನಾವೂ ಕೂಡ ಆ ದೇವರಿಗೆ ಹಕೀಮ್ ನಂಜುಂಡ ಅಂತ ಅವ್ರೇನು ಪಚ್ಚೆ ಲಿಂಗ ಸ್ಥಾಪನೆ ಮಾಡಿದ್ದಾರೆ, ಆ ದೇವರಿಗೆ ಏನಾದರೂ ಹುಷಾರಿಲ್ಲ ಅಂತ ಹೇಳುವಾಗ ಅಲ್ಲಿ ಕೇಳಿಕೊಂಡ್ರೆ ಅದು ಹುಷಾರಾಗುತ್ತೆ, ವಾಸಿ ಆಗುತ್ತೆ ಅನ್ನೋದೊಂದು ನಂಬಿಕೆ. ಸೊ ನೀವು ಯಾರಿಗೂ ಆ ಥರ ಅವಶ್ಯಕತೆ ಬರೋದು ಬೇಡ, ಹುಷಾರಿಲ್ಲದೆ ಇರೋ ಥರ ಆಗಿ ಜಸ್ಟ್ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೊಂದು ಛೋಟಾ ಟೆಂಪಲ್ ರನ್ ವ್ಲಾಗ್ ಆಗಿತ್ತು. ನಿಮಗೆ ಇದು ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವ್ಲಾಗಲ್ಲಿ ಅಥವಾ ಇನ್ನೊಂದು ಕುಕಿಂಗ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು ಸೂನ್, ಬಾಯ್ ಬಾಯ್.